ದೇಶದಲ್ಲಿ ಹಿಂದೂ ಧರ್ಮದ ಪರಿಪಾಲಕರು ಯಾರಾದರೂ ಇದ್ದರೆ ಅದು ಅರ್ಚಕರು ಎಂದು ಆರ್ಎಸ್ಎಸ್ ಮುಖಂಡ ಮನೋಹರ್ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕು ಧಾರ್ಮಿಕ ದತ್ತಿ ಹಿಂದೂ ದೇವಾಲಯಗಳ ಅರ್ಚಕರ, ಆಗಮಿಕರ ಮತ್ತು ಉಪಾಧಿವಂತರ ಸಂಘ ಹಮ್ಮಿಕೊಂಡಿದ್ದ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಅವರು ಜನಸಾಮಾನ್ಯರು ದೇವಾಲಯಕ್ಕೆ ಬಂದು ಭಗವಂತನ ಬಳಿ ನಿಂತಾಗ ಭಗವಂತನ ಸಾಕ್ಷಾತ್ಕಾರ ಮತ್ತು ದರ್ಶನ ಹೇಗೆ ಮಾಡಬೇಕು, ಸಂಸ್ಕೃತಿ ಸಂಪ್ರದಾಯ ಪಾಲಿಸುವುದಾದರೂ ಹೇಗೆ ಎಂಬುದನ್ನು ತಿಳಿಸಿಕೊಡುವವನೇ ಅರ್ಚಕ. ಹಿಂದೂ ಧರ್ಮದ ಬಗ್ಗೆ ನಿಮಗೆ ತಿಳಿದಿರುವ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಸುವ ಮೂಲಕ ಪ್ರತಿಯೊಬ್ಬರೂ ಹಿಂದೂ ಧರ್ಮದ ಪರಿಪಾಲನೆ ಮಾಡುವ ಶಕ್ತಿ ನಿಮ್ಮಲ್ಲಿದೆ ಎಂದರು. ಆ ಪ್ರೀತಿಗೆ ನಾವು ಯಾವ ತಲೆಮಾರಿರೋದು ಹಾಗಾಗಿ ನನಗೆ ಕಾನೂನಿಗೂ ಸಹ ಬಂದಿದ್ದೇನೆ. ದಯವಿಟ್ಟು ನಾಡಿಗೆ ಮೊದಲನೇದಾಗಿ ಯೋಚಿಸಿದ ಈ ಅರ್ಚಕರು ಅಂತಂದ್ರೆ ನಿಜವಾಗಿಯೂ ಹೇಳಿದ್ರೆ ನಮ್ಮ ಹಿಂದೂ ಧರ್ಮದ ಪರಿಪಾಲಕರು ಅಂತ ಹೇಳ್ಕೊಳ್ಳೋದು. ಯಾಕೆಂದ್ರೆ ಜನಸಾಮಾನ್ಯರು ಬರೋದು ದೊಡ್ಡದು ಭಗವಂತನ ಬಂದಾಗ ಆ ಭಗವಂತನ ಸಾಕ್ಷಾತ್ಕಾರ ಹೇಗೆ ಹೋಗ್ಬೇಕು, ಆ ಭಗವಂತನ ದರ್ಶನ ಯಾವ ಮಾಡಬೇಕು, ಮತ್ತೆ ನಡವಳಿಕೆ ಸಂಸ್ಕೃತಿ ಯಾವಾಗ ಇರಬೇಕು ಅಂತ ಹೇಳ್ಕೊಳ್ಳೋದ್ರೆ ಮೊದಲೇ ಗುರುಗಳ ಸ್ಥಾಪನೆ ಹೇಳುವಂಥದ್ದು ಅರ್ಚಕರು. ಹಾಗಾಗಿ ನೀವೆಲ್ಲರೂ ಮಾಡೋದಕ್ಕೆ ನಾನು ಒಂದು ಕರ್ತವ್ಯ ಪ್ರಾರ್ಥನೆ ಮಾಡಿದ್ದೇನೆ. ನಿಮ್ಮ ಹತ್ರ ಜನಗಳು ಬಂದಾಗ ನಿಮಗೆ ತಿಳಿದಿರುವಂಥದ್ದು ನಮ್ಮ ಹಿಂದೂ ಧರ್ಮದ ಹಲವಾರು ವಿಚಾರಗಳನ್ನ ಜನಸಾಮಾನ್ಯರಿಗೆ ತಲುಪಿಸಿ. ಯಾಕೆ ತಲುಪಿಸಕ್ಕೆ ಒಂದು ಮಾಧ್ಯಮವನ್ನು ನೀವು ಮಾಡಿ ಯಾರು ಸತ್ಯಿಲ್ಲ, ಯಾರೇ ಒಂದು ರಾಜಕಾರಣಿಗಳಿರ್ಬೋದು, ದೊಡ್ಡ ಲೀಡರ್ಗಳಿರ್ಬೋದು, ಏನೇ ನಾಲ್ಕು ವಿಚಾರಗಳಿರ್ಬೋದು ಜನಸಾಮಾನ್ಯರಿಗೆ ತಲುಪಲ್ಲ. ಆದ್ರೆ ನೀವು ಮನಸ್ಸು ಮಾಡಿದ್ರೆ ನಮ್ಮ ಹಿಂದೂ ಧರ್ಮದ ಪರಿಪಾಲನೆ ಮಾಡಬೇಕು ಅಂತಂದ್ರೆ ನಿಮ್ಮಲ್ಲಿ ಖಂಡಿತ ಶಕ್ತಿ ಇದೆ. ಹಾಗಾಗಿ ದಯವಿಟ್ಟು ನಾವು ಮತ್ತೊಮ್ಮೆ ನಿಮ್ಮನ್ನ ಕೇಳ್ಕೊಳ್ಳೋದು, ನಿಮ್ಮ ದೇವಸ್ಥಾನಗಳಿಗೆ ಬಂದಾಗ ಅವ್ರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಹೆಂಗೂ ಮಾಡ್ತೀರಾ ಅನ್ನೋದು 2 ನಿಮಿಷ ನಮ್ಮ ಧರ್ಮದ ಬಗ್ಗೆ, ನಮ್ಮ ಹಿಂದೂ ಧರ್ಮ ಯಾವ ತರ ಇರಬೇಕು, ಸಂಘಟನೆ ಯಾವ ತರ ಇರಬೇಕು ಬಂದು ನಿರ್ದೇಶಿಸ್ಕೊಳ್ತಾರೆ. ಬಂದಾಗ ಅವರೆಲ್ಲ ಸಂಘಟನೆ ಮಾಡುವಂತ ಕೆಲಸಗಳು ನಿಮ್ಮಲ್ಲಿ ಆಗಬೇಕು. ಬಂದಾಗ ಆಗಬೇಕು ಅಂತಂದಾಗ ನಿಮಿಷ ಕೂರಿಸ್ಕೊಳ್ಬೋದು. ಮತ್ತೆ ಜಾತ್ರಾ ಮಹೋತ್ಸವಗಳನ್ನ ಅದ್ಭುತವಾಗಿ ತುಂಬಾ ಶಾಸ್ತ್ರವಾಗಿ ಮಾಡುವಂಥದ್ದು, ಮತ್ತೆ ಜನಸಾಮಾನ್ಯರು ಬಂದಾಗ ಅವ್ರ ಕೆಲಸಗಳನ್ನ ವಿಚಾರಿಸುವಂಥದ್ದು, ಈ ತರ ಹಲವಾರು ವಿಚಾರಗಳು ನಿಮ್ಮಿಂದ ನಡೆದ್ರೆ ನೋಡಿ ನಮ್ಮ ಸನಾತನ ಧರ್ಮ ಉಳಿದಿದೆ, ಬಲಗೊಳ್ಳುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೀವು ಮಾಡಬೇಕಾಗಿರೋದು ಈ ಸಂಘಟನೆ ಶ್ರೀಗಳನ್ನ ಆರಾಧನೆ ಮಾಡೋದಕ್ಕೆ ಮೂಲ ಉದ್ದೇಶ ಆದ್ರೆ ನೀವೆಲ್ಲರಿಗೆ ಬಂದು ಸೇರಿದಾಗ ಒಬ್ಬರಿಗೊಬ್ಬರು ಪಾಲನೆ ಬೆಳೆಯುತ್ತೆ. ಅದೇ ಕಮ್ಯುನಿಕೇಶನ್ ಗ್ಯಾಪ್ ಬರ್ತಲ್ಲ, ಹಾಗಾಗಿ ಒಬ್ಬರೊಬ್ಬರು ಬಂದರೆ ಆ ಚಳಿಗೆ ಹೇಗಿದೆ ಯಾವುದು ಸಂಘಟನೆ ಸಾಕಾಗಲ್ಲ. ಹಾಗಾಗಿ ಮೊದಲು ನೀವೆಲ್ಲರೂ ಸಂಘಟಿತರಾಗಿ ನೀವೆಲ್ಲ ಮೊದಲು ಅರ್ಚಕರುಗಳು ಸಂಘಟಿತರಾದ್ರೆ ಈಗ ಬಾಕಿ ಎಲ್ಲ ನಿಮ್ಮ ಮೂಲ ಉದ್ದೇಶಗಳೇನು ಇಳಿಯೋದಕ್ಕೆ ಅನುಕೂಲವಾಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಈ ನಮ್ಮ ಅರ್ಚಕ ಸಂಘದ ಏನು ಸಂಘಟನೆ ನಮ್ಮ ಶ್ರೀಧರನ್ನ ಇವರೆಲ್ಲ ನೀವೆಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದೀರಾ. ಹೀಗೆ